PRS ಹೆಲ್ದಿ ಕುಕ್ಕಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಕಡಲೆಪುರಿ ಒಗ್ಗರಣೆ ಮಾಡ್ತಾ ಇದ್ದೀನಿ. ಹೋದ ರೆಸಿಪಿನಲ್ಲಿ ಕಡಲೆಪುರಿ ಉಸ್ಲಿ ಮಾಡಿ ತೋರಿಸಿದ್ದೆ. ಇವಾಗ ಇದು ಒಗ್ಗರಣೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ಇದೇನು ತುಂಬ ಈಸಿ ಇರುತ್ತೆ, ಕಲ್ತ್ಕೊಳ್ಳೋರು ಸ್ವಲ್ಪ ಪ್ರಾಬ್ಲಮ್ಮೇನೆ. ಆದ್ರೂ ಕಲ್ತಿರೋರಿಗೆ ಇನ್ನೇ ಏನಾದರೂ ಹಾಕಬೇಕಂದ್ರೆ ಕಮೆಂಟ್ ಮಾಡಿ. ಕಲ್ತ್ಕೊಳ್ಳೋರಿಗೆ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಐಟಮ್ಸು ತೋರಿಸ್ತಾ ಇದ್ದೀನಿ ನೋಡಿ. ಇದು ಉಪ್ಪಿನ ಕಡಲೆಪುರಿ. ಬೇಕಿದ್ರೆ ನೀವು ಇನ್ನೊಂದು ಥರ ಕಡಲೆಪುರಿ ಬರುತ್ತೆ, ಅದನ್ನ ಬೇಕಾದರೂ ಹಾಕ್ಕೋಬೋದು. ಇದೂ ಚೆನ್ನಾಗಿರುತ್ತೆ. ಇಲ್ಲ ಇದು ಇಷ್ಟ ಇಲ್ಲ ಅಂದರೆ ಇನ್ನೊಂದು ಥರ ಕಡಲೆಪುರಿ ಬರುತ್ತೆ, ಅದನ್ನೇ ಹಾಕ್ಕೊಳ್ಳಿ. ಕಡಲೆಪುರಿ, ಕಡಲೆಪಪ್ಪು, ಸಾಸಿವೆ, ಒಣಮೆಣಸಿನಕಾಯಿ, ಉಪ್ಪು, ಕಡಲೆಬೀಜ, ಅರಿಶಿನ ಪೌಡ್ರು, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಈಗ ಹಿಂಗೆ ತೋರಿಸ್ತಾ ಇದ್ದೀನಿ. ಹಾಕಬೇಕಾದ್ರೆ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಕರಿಬೇವು, ಕಡಲೆಬೀಜನೂ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಇಲ್ಲಿ 1.5 ಲೀಟ್ರಿಗೆ 1 ಕಪ್ ಹಾಕೋತಾ ಇದ್ದೀನಿ. ಪುರಿ ಜಾಸ್ತಿ ಇದ್ರೆ ಇನ್ನೊಂದು ಸ್ವಲ್ಪ ಎಷ್ಟು ಬೇಕಾದರೂ ಹಾಕೋಬೋದು. ಕಡಲೆಬೀಜನೂ ಕಡಲೆಪಪ್ಪು ನೋಡಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ, ಬನ್ನಿ ನೋಡ್ಕೊಳ್ಳಿ. ಎಣ್ಣೆ ಹಾಕಿದ್ದೀನಿ, ಒಂದು 7 ರಿಂದ 8 ಸ್ಪೂನ್ ಹಾಕ್ಕೊಳ್ಳಿ. ಕಾದಿದೆ ಎಣ್ಣೆ, ಸಾಸಿವೆ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಪುರಿ ಯಾವಾಗಲೂ ಸಿಮ್ಮಲ್ಲೇ ಇಟ್ಕೊಳ್ಳಿ, ಇಲ್ಲಾಂದರೆ ಒಗ್ಗರಣೆ ಕೆಟ್ಟೋಗ್ಬಿಡುತ್ತೆ, ಬೆಳ್ಳುಳ್ಳಿ ಸೀದೋಗ್ಬಿಡ್ತವೆ, ಹಂಗಾಗುತ್ತೆ. ಉರಿ ಯಾವಾಗಲೂ ಸ್ಲಿಮ್ಮಲ್ಲಿ ಇಟ್ಕೊಂಡೆ ಮಾಡಿ ಪುರಿ ಒಗ್ಗರಣೆ ಯಾವಾಗ ಮಾಡಿದ್ರಿ. ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಹಿಂದೆನೇ ಕಡಲೆಬೀಜ ಹಾಕ್ಕೊಂಬಿಡಿ. ನೆಕ್ಸ್ಟ್ ಹಿಂದೆನೇ ಕಡಲೆಪಪ್ಪು ಹಾಕ್ಕೊಂಬಿಡಿ. ಸ್ವಲ್ಪ ತಿರುಗಿಸ್ಕೊಳ್ಳಿ. ಕರಿಬೇವು ಹಾಕ್ತಾ ಇದ್ದೀನಿ. ಒಣಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕೋ ಪ್ರತಿ ಸಲ ಹೇಳ್ತೀನಿ, ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಅರಿಶಿನ ಪೌಡ್ರ್ ಹಾಕ್ತಾ ಇದ್ದೀನಿ. ಅರಿಶಿನ ಪೌಡ್ರ್ 1 ಸ್ಪೂನಷ್ಟು ಸಾಕು. ಅರಿಶಿನ ಪೌಡ್ರು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಒಗ್ಗರಣೆ ಥರ ಬೇಯ್ತಾ ಇದೆ. ಕಡಲೆಬೀಜನು ಕಡಲೆಪಪ್ಪು ಸ್ವಲ್ಪ ಗರಿ ಅನ್ನೋ ಥರ ಬೇಯಿಸ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಬ್ರೌನ್ ಕಲರ್ ಬರ್ತಿದ್ದಂಗೆ ಪುರಿ ಹಾಕ್ಕೊಳ್ಳೋಣ. ಇದು ಸಂಜೆ ಟೀಗೆ, ಕಾಫಿಗೆ ತುಂಬ ಚೆನ್ನಾಗಿರುತ್ತೆ ರೀ. ಇದೊಂದು ಒಗ್ಗರಣೆಗೆ ಹಾಕಿಟ್ಕೊಂಡ್ಬಿಟ್ರೆ ಒಂದು 10 ಡೇಸ್ ಆದರೂ 10 ದಿವಸ ನಾವು ಯೂಸ್ ಮಾಡ್ಕೋಬೋದು. ಇನ್ನೊಂದೇನಪ್ಪ ಅಂದರೆ ಹೇಳೋದು ಹಾಕ್ಬಿಟ್ಟೆ, ಕಡಲೆ ಬೀಜ ಹಾಕ್ಕೊಳ್ಳಿ. ಸಿಪ್ಪೆನೂ ತೆಗಿಬೇಡಿ. ನೋಡಿ ಈ ಥರ ಹೋಲ್ಡ್ ಮಾಡಿಕೊಂಡು ಸಿಪ್ಪೆ ಸಮೇತ ಹಾಕ್ತಾ ಇದ್ದೀನಿ. ಕಡಲೆ ಬೀಜ ಉಳಿದ್ಬಿಟ್ರೆ ಸಿಪ್ಪೆ ಎಲ್ಲ ಹೋಗ್ಬಿಡುತ್ತೆ. ಹೀಗೆ ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ಳಿ, ಗರಿ ಅಂತ ಬರುತ್ತೆ. ನೋಡಿ ನಿಮಗೆ ಗೊತ್ತಾಗುತ್ತೆ ಕಡಲೆ ಬೀಜ ಕಡಲೆಪಪ್ಪು ಯಾವ ಕಲರ್ ಬಂದಿದೆ ಅಂತ. ಇಷ್ಟು ಬರೋ ತಕ್ಷಣ ಕಡಲೆಪುರಿ ಹಾಕ್ತಾ ಇದ್ದೀನಿ, ನೋಡ್ಕೊಳ್ಳಿ. ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಂಡ್ಬಿಡಿ. ಚೆನ್ನಾಗಿ ಈ ಥರ ಚೆನ್ನಾಗಿ ತಿರುಗಿಸ್ಕೊತಾ ಇರಿ. ಒಂದು 5 ನಿಮಿಷ ತಿರುಗಿಸ್ಕೊಳ್ಳಿ. ನೋಡಿ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಡಲೆಪುರಿ. 10 ರಿಂದ 12 ದಿವಸ ಇಟ್ಕೊಂಡು ತಿನ್ಬೋದು ರೀ. ಯಾವ್ದಾರ ಡಬ್ಬಿಗೆ ತುಂಬಿಟ್ಕೊಂಡ್ಬಿಟ್ರೆ ಬೇಜಾರಾದಾಗೆಲ್ಲನೂ ಹಾಕ್ಕೊಂಡು ತಿಂತಾ ಇರ್ಬೋದು. ಟೀಗೆ, ಕಾಫಿಗೆ ಸೂಪರಾಗಿರುತ್ತೆ. ಬರೋರ್ಗೇನೋ ಈಸಿ ಇರುತ್ತೆ, ಪಾಪ ಕಲ್ತ್ಕೊಳ್ಳೋರು ನೋಡಿಕೊಂಡು ಕಲ್ತ್ಕೊಳ್ಳಿ. ನೋಡಿ ಬಿಸಿ ಕಡಲೆಪುರಿ ಒಗ್ಗರಣೆ ರೆಡಿಯಾಗಿದೆ. ಹಾಗೆ ಕಾಫಿನೂ ರೆಡಿಯಾಗಿದೆ. ನಮ್ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ತಿಂತೀವಿ. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡೇ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಕೊಬ್ಬರಿ ಎಲ್ಲ ಒಬ್ಬೊಬ್ರು ಹಾಕ್ತಾರೆ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ. ಎಲ್ಲರೂ ಮಾಡ್ತಾರೆ, ನಾನು ಮಾಡಿದ್ದೀನಿ. ನಾನು ಕೊಬ್ಬರಿ ಇಷ್ಟ ಆಗಲ್ಲ ನಮಗೆ, ಅದಕ್ಕೆ ನಾನು ಹಾಕಿಲ್ಲ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೋಬೋದು. ಇಷ್ಟಪಟ್ಟು ರೆಸಿಪಿ ಮಾಡ್ತಾ ಇರ್ತೀವಿ. ನೀವು ಇಷ್ಟಪಟ್ಟು ನೋಡಿಬಿಟ್ಟು, ನಮ್ಮನೇಲಂತೂ ಎಲ್ಲರಿಗೂ ಇಷ್ಟ. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡೇ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಓಕೆ, ಬಾಯ್, ಥ್ಯಾಂಕ್ ಯು.